ಪಹಲ್ಗಾಮ್ ಉಗ್ರರ ದಾಳಿಯ ಘಟನೆಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿತ್ತು. ಇದರ ಸಂಭ್ರಮಾಚರಣೆ ಇಂದು ಶಿವಮೊಗ್ಗದಲ್ಲಿ ನಡೆದಿದೆ. ಸಾವಿರಕ್ಕೂ ಅಧಿಕ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ನೂರಾರು ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಹಿಡಿದು ಶಿವಮೊಗ್ಗದ ಪ್ರಮುಖ ಮಾರ್ಗದಲ್ಲಿ ಸಾಗಿದರು. ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಆರಂಭವಾದಂಥ ಈ ತಿರಂಗ ಯಾತ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಗೋಪಿ ವೃತ್ತದಲ್ಲಿ ಮುಕ್ತಾಯವಾಯಿತು. ಮಹಿಳೆಯರು, ಹಿರಿಯರು, ಪುಟ್ಟ ಮಕ್ಕಳು ಸೇರಿದಂತೆ ಅನೇಕರು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದು ಕಣ್ಣುಮನ ಸೆಳೆಯಿತು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಬಿ.ವೈ. ರಾಘವೇಂದ್ರ ಅವರು ಆಪರೇಷನ್ ಸಿಂಧೂರ ಬಗ್ಗೆ ವಿವರಿಸ್ತಾ ದೇಶಕ್ಕಾಗಿ ಕಟಿಬದ್ಧರಾಗೋಣ ಅಂತ ಕರೆ ಕೊಟ್ಟರು. ವಿನಂತಿ ಅದಾದ್ಮೇಲೆ ಭಾರತ ಈ ವಿನ್ಸೆಂಟ್ ವಾಹನ ಲಾಸ್ಟ್ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಬಿಸಿಲಿದೆಯಲ್ಲ ಇಲ್ಲಿ ಅಂತ ಹೇಳಿ. ಆದ್ರೆ ಸರ್ಕಲಿಗೆ ಬಂದಾಕ್ಷಣ ವರ್ಣದೇವ ನಮ್ಮ ಮಹಿಳೆಯರ ಗುರುತು ಇವತ್ತಿಗೆ ಆಪರೇಷನ್ ಸಿಂಧೂರ್ ಮಹಿಳೆಯರೇ. ನಾವು ಭಾರತದ ಗಡಿಯಲ್ಲಿ ಸೈನಿಕರನ್ನ ಹೊಗಳ್ತಾ ಇದ್ದೇವೆ, ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಭಾರತದ ಇವತ್ತು ಚರ್ಚೆ ಮಾಡಬೇಕಾದಂತಹ ದಿನ, ಯೋಚಿಸಬೇಕಾದಂತಹ, ನಿಶ್ಚಯ ಮಾಡಬೇಕಾದಂತಹ ದಿನ ಇದಾಗಿದೆ. ನಾವಂತ ನಿಶ್ಚಯವನ್ನ ಮಾಡೋಣ, ನಾರಿ ಸೈನ್ಯವನ್ನ ಕಟ್ಟೋಣ, ಯುವ ಸೈನ್ಯವನ್ನ ಕಟ್ಟೋಣ. ಯೋಚನೆಯನ್ನ ಮಾಡಬೇಕಾಗಿದೆ. ಕಳೆದ 2 ವರ್ಷಗಳಿಂದ ನಮ್ಮ ವಿಜಯ ತಿರಂಗ ಯಾತ್ರೆ, ಆ ರಭಸ, ಆ ಮಳೆಯ ಹೊಡೆತನೂ ಕೂಡ ಲೆಕ್ಕಿಸದೆ ನಾವು ವೀರ ಯೋಧರಿಗೆ ನಮ್ಮ ಪ್ರೀತಿಯ ಆತ್ಮಪೂರ್ವಕವಾದಂತ ಒಂದು ಸಂಕಲ್ಪವನ್ನ ನಾವು ಕೊಡ್ತೀವಿ ಅಂತೇಳಿ ಹೆಜ್ಜೆಯನ್ನು ಇಟ್ಟು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮದ ಯಶಸ್ವಿ ಮಾಡಿದಂತ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಕೃತಜ್ಞತೆ ಸಂದರ್ಭ ಸಲ್ಲಿಸ್ತೇನೆ. ಗೌರವಿತ ಪತ್ರಕರ್ತ ಶೋಭಾ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನನಗೂ ಕೂಡ ಕೂತಾಗ ಥಾಟ್ ಬಂತು. ಗೌರವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರ್, ಭಾರತ ಮಾತೆಯ ಸಿಂಧೂರವನ್ನ ಮುಟ್ಲಿಕ್ಕೆ ಬಂದ್ರೆ ಭೂಪಟದಲ್ಲಿ ಈ ಪಾಕಿಸ್ತಾನ ನಕ್ಷಣೆ ಇಲ್ದಂಗೆ ನಾನು ಮಾಡಿ ತೋರಿಸಬಹುದು ಅಂತೇಳಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮೊನ್ನೆ ನಮ್ಮ ವೀರ ಸೈನಿಕರು ಮಾಡಿದ್ದಾರೆ ಅಂತ ಹೇಳಿ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ನಾವು ಇವತ್ತಿನ ತಿರಂಗ ಯಾತ್ರೆ ಯಾತಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ಸ್ವಾತಂತ್ರ್ಯ ಕೊಟ್ಟಂತ ಹುತಾತ್ಮರಿಗೋಸ್ಕರ, ಈ ದೇಶಕ್ಕೋಸ್ಕರ